ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ರಾಜ್ಯದ ವಿಶೇಷಚೇತನರಲ್ಲಿ ಒಂದು ವಿಚಾರವನ್ನು ಹಂಚ್ಕೊಳ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು, ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ PS ನಾಥನ್ ಅವರು ಚಾನಲ್ ಜೊತೆಗೆ ಚರ್ಚೆ ಮಾಡಿ ಒಂದು ಹೊಸ ಆಲೋಚನೆಯ ಬಗ್ಗೆ ವಿಚಾರ ಮಾಡಿ ಆ ವಿಚಾರವನ್ನು ರಾಜ್ಯದ ವಿಶೇಷಚೇತನರಿಗೆ ಮತ್ತು ವಿಶೇಷಚೇತನ ಸಂಘಟಕರಿಗೆ ಮತ್ತು ಸಂಘಟನೆಯ ಮುಖಂಡರಿಗೆ, ಎಲ್ಲ ವಿಶೇಷಚೇತನರಿಗೆ ಒಂದು ವಿಚಾರ ಹಂಚ್ಕೊಳ್ಬೇಕು ಮತ್ತು ಆ ಒಂದು ಸಂದೇಶವನ್ನು ಸಾರಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ವರದಿ ವಿಡಿಯೋ ಮಾಡಿದ್ದಾರೆ. ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಈಗಾಗಲೇ ಮಾಶಾಸನ ಹೆಚ್ಚಾಗಿಲ್ಲ ಮತ್ತು ಈಗಾಗಲೇ ಬಜೆಟ್ ಮಂಡನೆ ಆಗೋಗಿದೆ. ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿದು ನಾವೆಲ್ಲ ಕಂಡಿದ್ದೇವೆ. ಈಗ ಎಲ್ಲ ರಾಜ್ಯದ ವಿಶೇಷಚೇತನರು, ಸಂಘಟಕರು ಈಗ ಅಸಮಾಧಾನ ವ್ಯಕ್ತಪಡಿಸೋದಕ್ಕಿಂತ ಮುಂಚೆ ಈ ಒಂದು ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಸಾರುವಂಥ ಕೆಲಸ ಆಗ್ತದೆ ಅಂಥೇಳಿ ಒಂದು ವಿಚಾರ ಅವರು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ, ವಿಶೇಷಚೇತನರು ನಾವೆಲ್ಲರೂ ಒಂದು ದಿನ ತೀರ್ಮಾನ ಮಾಡಿ, ಅಂದರೆ ಸಂಘಟಕರು ಯಾರೋ ಒಬ್ಬರು ತೀರ್ಮಾನ ಮಾಡಿದ್ರೂ ಪರವಾಗಿಲ್ಲ, ಇಲ್ಲಿ ಯಾವುದೇ ಸಂಘಟನೆ ಹೆಸರು ಬೇಡ, ಯಾವುದೇ ಅಧ್ಯಕ್ಷ ಮುಖಂಡರು ಹೆಸರು ಬೇಡ, ಯಾವುದೇ ಗುಂಪುಗಾರಿಕೆ ಬೇಡ, ಮತ್ತು ಯಾರ ವಿರುದ್ಧನೂ ಜೈಕಾರ ಬೇಡ, ಮತ್ತು ಯಾರ ಸರ್ಕಾರದ ವಿರುದ್ಧ ಆಗಲಿ ಯಾವ ಅಧಿಕಾರಿ ವಿರುದ್ಧ ಆಗಲಿ ಘೋಷಣೆ ಕೂಗೋದು ಬೇಡ. ಮೌನ ಹೋರಾಟ, ಅಂದರೆ ಮಾಶಾಸನ ಹೆಚ್ಚಳಕ್ಕಾಗಿ ಮೌನ ಹೋರಾಟದ ಪ್ರದರ್ಶನ ಅಂತಕ್ಕಂಥ ಒಂದು ವಿಚಾರ ಸರ್ಕಾರಕ್ಕೆ ಗಮನ ಸೆಳೆಯೋಣ ಅಂತಕ್ಕಂಥ ವಿಚಾರ ಹೇಳಕ್ಕೆ ಹೊರಟಿದ್ದಾರೆ. ಏನು ಮಾಡಬೇಕು ಅಂತಂದರೆ, ರಾಜ್ಯದ ವಿಶೇಷಚೇತನರು ಮತ್ತು ಸಂಘಟಕರು, ರಾಜ್ಯದ ಎಲ್ಲರೂ ಈಗಾಗಲೇ ಸ್ಮಾರ್ಟ್ಫೋನ್ ಎಲ್ಲರ ಹತ್ರ ಮೊಬೈಲ್ಗಳಿದ್ದಾವೆ. ನಿಮ್ಮ ಒಂದು ದಿನಾಂಕ ನಿಗದಿಪಡಿಸಿ, ಯಾರೊಬ್ಬರು ಒಂದು ದಿನಾಂಕ ನಿಗದಿಪಡಿಸಿದ್ರೆ ಆ ದಿನಾಂಕ ಯಾರೇ ನಿರ್ಧಾರ ಮಾಡಿದ್ರೂ ಪರವಾಗಿಲ್ಲ, ಆ ದಿನಾಂಕ ನಿಗದಿ ಮಾಡಿದ ಮೇಲೆ ಈ ಒಂದು ವಿಚಾರ ಸರ್ಕಾರ ಗಮನ ಸೆಳೆತಕ್ಕಂಥ ಕೆಲಸ ಮಾಡಬೇಕಾದ್ರೆ ನೀವು ಅವರೇನು ಈಗಾಗಲೇ ಅವರಲ್ಲಿ ಕೊರಳಲ್ಲಿ ಕತ್ತಲ್ಲಿ ಹಾಕ್ಕೊಂಡಿರಲ್ಲ, ಇವನೊಂದು ಲ್ಯಾಮಿನೇಷನ್ ಮಾಡಿದಂಥ ಒಂದು ಸ್ಟಿಕ್ಕರ್ ಅಂದ್ಕೊರಿ. ಆ ಸ್ಟಿಕ್ಕರಲ್ಲಿ ಏನಿದೆ ಅಂತಂದರೆ, ಮಾಶಾಸನ ಹೆಚ್ಚಳಕ್ಕಾಗಿ ಮೌನ ಹೋರಾಟದ ಪ್ರದರ್ಶನ. ಇಲ್ಲಿ ಮೌನ ಹೋರಾಟದ ಪ್ರದರ್ಶನ ಹೇಗೆ ಮಾಡಬೇಕು ಅಂತಕ್ಕಂಥ ಹೇಳಬೇಕಾದ್ರೆ, ಯಾರು ಎಲ್ಲಿರ್ತೀರಿ ಅಲ್ಲಿಂದನೇ, ಇಲ್ಲಿ ಎಲ್ಲರೂ ಗುಂಪಾಗಿ ಬರೋದು ಬೇಡ, ಎಲ್ಲರೂ ಎಲ್ಲಿರ್ತೀರಿ ಅಲ್ಲಿಂದನೇ, ಅಂದರೆ ರಾಜ್ಯದ ಯಾವುದೇ ಜಿಲ್ಲೆಯಿಂದಾಗಲಿ ತಾಲೂಕಿನಿಂದಾಗಲಿ ಹಳ್ಳಿಯಿಂದಾಗಲಿ ಯಾರೇ ಎಲ್ಲಿಂದ ಬಂದರೂ ಸಹಿತ ಗುಂಪುಗಾರಿಕೆ ಆ್ಯಸ್ ಎ ಫ್ರೆಂಡಾಗಿ ಬರಬೇಕು. ಇಲ್ಲಿ ಗುಂಪುಗಾರಿಕೆ ಸಂಘಟನೆಗೆ ಬರ್ತೀವಲ್ಲ ಆ ಥರ ಬರೋದಲ್ಲ, ಗುಂಪುಗಾರಿಕೆ ಮಾಡೋದಲ್ಲ, ವಿರುದ್ಧ ಕೂಗೋದಲ್ಲ, ಘೋಷಣೆ ಮಾಡೋದಲ್ಲ. ಎಲ್ಲರೂ ಬಂದು ವಿಧಾನಸೌಧ ಮೆಟ್ಟಿಲುಗಳ ಮೇಲೆ, ಗಾಂಧಿ ಪ್ರತಿಮೆಗಳ ಬಳಿ ನಾವು ಸೀದಾ ಬಂದು ಅಲ್ಲಿ ಪರ್ಮಿಷನ್ ತೊಗೊಂಡು, ಅಲ್ಲಿ ವಿಧಾನಸೌಧದ ಪರ್ಮಿಷನ್ ಇರ್ತದೆ, ಅಲ್ಲಿ ಬರೆಸಿ ಅಲ್ಲಿ ಈ ಥರ ಕೂಡ್ತೀವಿ ಈ ಥರ ಮಾಡ್ತೀವಿ ಅಂತ ಹೇಳ್ಬಾರ್ದು, ಅಷ್ಟೇ ಪರ್ಮಿಷನ್ ತೊಗೊಂಡು ನೀವು ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಕೂಡಬೇಕಲ್ಲಿ. ಕೂಡೋದಷ್ಟೇ ನಮ್ಮ ಕೆಲಸ. ವಿಧಾನಸೌಧ ಮೆಟ್ಟಿಲ ಮೇಲೆ ಅಲ್ಲಿ ಯಾವುದು ಘೋಷಣೆ ಕೊಡೋದಲ್ಲ, ಯಾರ ವಿರುದ್ಧ ಮಾತಾಡೋದಲ್ಲ, ಆಮೇಲೆ ಯಾರ ಬಗ್ಗೆ ಜೈಕಾರಲ್ಲ, ಯಾರ ವಿರುದ್ಧ ಘೋಷಣೆಗೆ ಹೋಗೋದಲ್ಲ, ಮತ್ತು ಗುಂಪುಗಾರಿಕೆ ಮಾಡೋದಲ್ಲ. ಎಲ್ಲರೂ ಆ್ಯಸ್ ಯೂಸ್ವಲ್ ವಿಧಾನಸೌಧಕ್ಕೆ ಹೆಂಗೆ ಬೆಂಗಳೂರಿಗೆ ಹೆಂಗೆ ಬರ್ತೀವಿ, ವಿಧಾನಸೌಧ ನೋಡೋಕ್ಕೆ ಹೆಂಗೆ ಹೋಗ್ತೀವಿ, ಆಗ ನೋಡೋಕ್ಕೆ ಹೋದ ರೀತಿಯಲ್ಲಿ ಹೋಗಿ ಆ ವಿಧಾನಸೌಧ ಮೆಟ್ಟಿಲುಗಳಲ್ಲಿ ಮತ್ತು ಗಾಂಧಿ ಪ್ರತಿಮೆ ಹತ್ರ ಕುಂತು ಗಾಂಧೀಜಿಗೆ ನಮಸ್ಕರಿಸಿ ಸುಮ್ಮನೆ ಒಂದು ಮೌನ ಕೂತ್ಬಿಡೋದು. ಕುಂತು ಒಂದು ಅರ್ಧ ಗಂಟೆ, ಒಂದು 15 ನಿಮಿಷ, ಅರ್ಧ ಗಂಟೆ ಕುಂತು ನಿಮ್ಮ ಫೋಟೋ ಗೀಟೋ ಮಾಡ್ಕೊಳ್ಳು. ವಾಟ್ಸಪ್ ಗ್ರೂಪು ಎಲ್ಲ ಇರ್ತಾವಲ್ಲ, ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲಿ
ನೀವು ಅದನ್ನು ಪ್ರಚಾರ ಕೊಡ್ಬೋದಂತೆ ವಿಚಾರ ಇಟ್ಕೊಂಡು ಈ ಒಂದು ವರದಿ ಮಾಡಿದ್ದಾರೆ. ಈ ವರದಿ ಮಾಡೋ ಉದ್ದೇಶ ಏನಂತಂದರೆ, ನಮಗೆ ಮಾಶಾಸನ ಹೆಚ್ಚಳ ಮಾಡಿಲ್ಲ ಅಂತಕ್ಕಂಥದ್ದು ಸರ್ಕಾರಕ್ಕೆ ಈಗಾಗಲೇ ಮನವಿಪತ್ರ ಕೊಟ್ಟಾಗಿದೆ, ಇಲಾಖೆಗೆ ಮನವಿಪತ್ರ ಕೊಟ್ಟಾಗಿದೆ. ಆದರೆ ಇದು ಸರ್ಕಾರದ ಗಮನಕ್ಕೆ ತಂದಾರೋ ಇಲ್ಲೋ ಇಲಾಖೆಯವರು, ಅಥವಾ ಸಚಿವರ ಗಮನಕ್ಕೆ ತಂದಾರೋ ಇಲ್ಲೋ ಇಲಾಖೆಯವರು. ಆದರೆ ನಮ್ಮ ಪ್ರಯತ್ನ ಈ ರೀತಿ ಪ್ರಯತ್ನ ಮಾಡಿ ಸರ್ಕಾರಕ್ಕೆ ನಾವು ತಿಳಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇದೊಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಚಾರ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡು ಅವರು ಈ ಒಂದು ವಿಡಿಯೋವನ್ನು ವರದಿಯನ್ನು ತಮಗೆ ಅರ್ಪಿಸಿದ್ದಾರೆ. ಇದರ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಇದು ನಾವು ಚಾನಲ್ದವರು ಮಾಡೋದು ಹೇಳೋದಲ್ಲ. ಅವರೂ ಸಹಿತ ನಿಮಗೆ ಯಾರಿಗೂ ಪ್ರಚೋದನೆ ಕೊಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಇದು ನಿಮ್ಮ ನಿರ್ಧಾರ, ನಿಮ್ಮ ಇಚ್ಛಾಶಕ್ತಿ ಮೇಗೆ ಈ ಒಂದು ತೀರ್ಮಾನ ತಗೊಂಡು ಈ ರೀತಿ ಒಂದು ಮೌನ ಹೋರಾಟದ ಪ್ರದರ್ಶನ ಮಾಡಿದ್ರೆ ಏನೋ ಒಂದು ಸರ್ಕಾರದ ಗಮನ ಸೆಳ್ತಕ್ಕಂಥ ಕೆಲಸ ಆಗ್ತದ ಅನ್ನೋ ಸದುದ್ದೇಶದಿಂದ ಈ ಒಂದು ವರದಿಯನ್ನು ಕಳಿಸಿದ್ದಾರೆ. ಅದನ್ನು ತಮಗೆಲ್ಲ ಅರ್ಪಿಸಿದೆವು. ಇದು ನಿಮ್ಮ ತೀರ್ಮಾನ. ಚಾನಲ್ ಹೇಳೋದಲ್ಲ ಮತ್ತು ಪಿ ಯಶವಂತ್ ಅವರು ಹೇಳೋದಲ್ಲ. ನಿಮ್ಮ ತೀರ್ಮಾನದ ಮೇಲೆ ನಿಮಗೆ ಬಿಟ್ಟಿದ್ದಾಗಿರುತ್ತೆ. ಅದಕ್ಕಾಗಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸಿದೆವು. ತಾವೆಲ್ಲ ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನೋದು ನಿಮ್ಮಾಗೆ ಬಿಟ್ಟಿದ್ದು ಅಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀರಿ. ನಮಸ್ಕಾರ, ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಮಾಶಾಸನ ಹೆಚ್ಚಳಕ್ಕಾಗಿ ಮೌನ ಪ್ರತಿಭಟನೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಹೋದರೂ ನಾವು ಇದ್ರ ಬಗ್ಗೆ ಮೌನ ಪ್ರತಿಭಟನೆ ಮಾಡಿದ್ರೆ ತುಂಬ ಅತ್ಯುತ್ತಮವಾದ ಒಂದು ಸಂಗತಿ ಅಂತ ನಾನು ಹೇಳ್ಬೋದು. ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಈಗ ಮಾಡಿಸ್ಕೊಂಡು ನಾವು ಎಲ್ಲೆಲ್ಲಿ ಇರ್ತೀವೋ ಅಲ್ಲಲ್ಲಿ ಒಂದೊಂದು ಪ್ರತಿಭಟನೆ ಮಾಡಿಕೊಂಡು, ಮತ್ತು ವಿಶೇಷವಾಗಿ ಫ್ರೀಡಮ್ ಪಾರ್ಕ್ ಆಗಲಿ ಎಲ್ಲಾಗಲಿ ಗುಂಪುಗಾರಿಕೆ ಮಾಡಬಾರ್ದು, ಜೈಕಾರ ಹಾಕಬಾರ್ದು. ಜೈಕಾರನೂ ಹಾಕೋಂಗಿಲ್ಲ, ಎಲ್ಲೂ ಜೈಕಾರ, ಅವರಿಗೆ ಧಿಕ್ಕಾರ, ಇವ್ರಿಗೆ ಜೈ ಅದೆಲ್ಲ ಹೇಳ್ಬಾರ್ದು. ಹೇಳ್ದೆ ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆ ಒಂದುಗೂಡಿ ಎಲ್ಲರನ್ನೂ ಕರ್ಕೊಂಡು ಅವ್ರವ್ರ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ಕರ್ಕೊಂಡು ಎಲ್ಲೆಲ್ಲಿ ಜನಸಂದಣಿ ಇದೆ ಅಲ್ಲಿ ಕೂತ್ಕೊಳ್ಳೋದು. ಪ್ರತಿಭಟನೆ ಮಾಡಲೇಬಾರ್ದು, ಮೌನ ಪ್ರತಿಭಟನೆ ಅಷ್ಟೇ ಇದು. ಕೂತ್ಕೊಂಡು ಎಲ್ಲ ಒಂದು ಕಡೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಗ್ರೂಪ್ಗಳಲ್ಲಿ ವೀಡಿಯೋ ಮಾಡ್ಕೊಂಡು ನೀವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಂಗಿಲ್ಲ, ಮುತ್ತಿಗೆ ಹಾಕೋಕ್ಕಾಗೋದಿಲ್ಲ. ಎಲ್ಲೂ ಮುತ್ತಿಗೆ ಮಾಡಬಾರ್ದು, ಮತ್ತು ಯಾರನ್ನೂ ನೋಯಿಸ್ಬಾರ್ದು, ಯಾರಿಗೂ ತಡೆ ಮಾಡಬಾರ್ದು, ಇಲಾಖೆಗೂ ಹೋಗಬಾರ್ದು, ಮನವಿನೂ ಕೊಡೋಂಗಿಲ್ಲ. ಇದು ವಿಶೇಷವಾಗಿ ಒಂದು ಪ್ರತಿಭಟನೆ ಆಗಿರಬೇಕು, ಮೌನ ಪ್ರತಿಭಟನೆ. ಎಲ್ಲ ಸೇರಿ ನೇರವಾಗಿ ವಿಧಾನಸೌಧದ ಒಳಗಡೆ ಹೋಗಿ ಒಂದು 5 ನಿಮಿಷ ಇದನ್ನು ಬೋರ್ಡ್ಗಳನ್ನ ಈ ಥರ ಹಾಕ್ಕೊಂಡು ಒಂದು ರೌಂಡ್ ಹೊಡೆದು ಒಂದು ಚಿಕ್ಕ ವೀಡಿಯೋ ಮಾಡಿದ್ರೆ ನಾವು ವಿಕಲಚೇತರು ಬದುಕಿದ್ದೀವಿ ಅಂತ ತೋರ್ಸೋಕ್ಕಷ್ಟೇ. ಇದರಲ್ಲಿ ಯಾವಾಗೂ ಮನವಿ ಕೊಡೋಂಗಿಲ್ಲ, ನಿರ್ದೇಶಕರು ಕೊಡೋಂಗಿಲ್ಲ, ಆಯುಕ್ತರಿಗೂ ಕೊಡೋಂಗಿಲ್ಲ, ಸರ್ಕಾರಕ್ಕೂ ಕೊಡೋಂಗಿಲ್ಲ. ಮತ್ತು ನಾವು ಜೈಕಾರನೂ ಹಾಕಬಾರ್ದು. ಜೈಕಾರ ಹಾಕದೆ ನಾವು ಮೌನವಾಗಿ ಪ್ರತಿಭಟನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಒಂದು ನೋಡಿ, ನಾನು ಮಾಡಿಸಿದ್ದೀನಿ ನೋಡಿ. ಮಾಡಿಸಿ ಕುತ್ತಿಗೆಗೆ ಹಾಕ್ಕೊಂಡ್ಬಿಡೋದಷ್ಟೇ. ಕುತ್ತಿಗೆಗೆ ಹಾಕ್ಕೊಂಡು ಪ್ರತಿಯೊಬ್ಬರು ವಿಧಾನಸೌಧ ಒಳಗಡೆ ಹೋಗ್ಬೋದು. ಇದನ್ನೆಲ್ಲ ತೋರಿಸ್ರೆ ಒಳಗಡೆ ಬಿಡೋದಿಲ್ಲ. ಹೋಗಬೇಕು, ಮಹಾತ್ಮ ಗಾಂಧಿಯವ್ರ ಹತ್ರ ಮತ್ತು ಗಾಂಧಿ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಕೂತ್ಕೊಂಡು ಎಲ್ಲರಿಗೂ ತೋರಿಸ್ಬೇಕು, ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ತದೆ. ಆಮೇಲೆ ನೀವೆಲ್ಲ ವೀಡಿಯೋಗಳು ಮಾಡಿ ಫೇಸ್ಬುಕ್ಗಳು ಮಾಡಿ ಅಪ್ಲೋಡ್ ಮಾಡಿ ಬಿಡ್ಬೋದು. ಅದರಿಂದ ನಾನು ನೇರವಾಗಿ ಹೇಳೋಕ್ಕೆಂದರೆ, ಈಗ ಎಲ್ಲಾದರೂ ನಾವು ಜೋರಾಗಿ ಮಾತಾಡಿದ್ರೆ ಪೊಲೀಸವರು ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ಅನುಮತಿ ಇಲ್ಲ ಇದಕ್ಕೆ, ಮೌನ ಪ್ರತಿಭಟನೆಗೆ ಅನುಮತಿನೇ ಇಲ್ವಲ್ಲ. ಈ ರೀತಿ ಮಾಡೋದ್ರಿಂದ ಸಮಾವೇಶ ಮತ್ತು ಜಾಗೃತಿ ಮೂಡಿಸ್ಬೋದು, ಮತ್ತು ಇದ್ರ ಬಗ್ಗೆ ಗೊತ್ತಾಗ್ತದೆ ಎಲ್ಲರಿಗೂ. ಹೌದಪ್ಪ, ಈಗ ಈ ತಿಂಗಳು ಒಳಗಡೆ. ಆಮೇಲೆ ನಿಮಗೆ ಇನ್ನೊಂದು ವಿಶೇಷವಾಗಿ ಹೇಳ್ಬಿಡ್ತೀನಿ, ನಮ್ಮ ವಿಕಲಚೇತನ, ಯಾಕೆ ನಾನು ವಿಕಲಚೇತನ ಆಗಿದ್ದೀನಿ, ಇನ್ನೂ ವಿಕಲಚೇತ 75% 80% ಅವ್ರು ನಮ್ಮವ್ರಿಗೆ ಹೇಳೋದು, ಚೇಷ್ಟೆಗಳು ಮಾಡಬಾರ್ದು. ಅಣ್ಣನಿಗೆ ಜೈ. ಇಲ್ಲಿ ತನಕ ಸ್ನೇಹಿತರೆ ನೀವೆಲ್ಲರಿಗೂ ಜೈಕಾರ ಹಾಕಿದ್ದೀರಿ, ಪ್ರತಿಯೊಬ್ಬರು ನೀವು ಜೈಕಾರ ಹಾಕಿದ್ರಿ. ಜೈಕಾರ ಹಾಕಿರೋದಕ್ಕಿಂತ ವ್ಯವಸ್ಥೆಗೆ ಬಂದು ನಿಂತಿದ್ದೀವಿ ನಾವು. ಅದಕ್ಕಿಂತ ಪ್ರತಿಯೊಬ್ಬರಿಗೂ ನಾನು ಹೇಳೋದು ನೋಡಿ, ಒಂದು ಸಣ್ಣ ಜಾಗೃತಿ ಮೂಡಿಸೋದಷ್ಟೇ ಕಾರ್ಯಕ್ರಮ. ಎಲ್ಲ ಫುಲ್ಲು ಒಂದು 3 ಗಂಟೆಗೆ, ಒಂದು 3-4 ಗಂಟೆಗೆ ಎಲ್ಲ ಒಂದು ಕಡೆ ಸೇರಿ ವಿಧಾನಸೌಧ ರೌಡಲ್ಲಿ
ಸುಮ್ಮನೆ ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು, ಏನು ಮಾತಾಡ್ಬಾರ್ದು. ಪೊಲೀಸವ್ರು ಯಾಕ್ರಿ ಪ್ರತಿಭಟನೆ ಮಾಡ್ತಾರೆ? ಸರ್ ನಾವು ಪ್ರತಿಭಟನೆ ಮಾಡೋದು ಸ್ವಲ್ಪ ಓದಿ ಸರ್ ಅಂದರೆ ಸಾಕು, ಇದನ್ನು ತೋರಿಸಿದ್ರೆ ಸಾಕು. ಮಾಶಾಶಾಸನ ಹೆಚ್ಚಳಕ್ಕಾಗಿ ಮೌನ ಹೋರಾಟದ ಪ್ರದರ್ಶನ, ನಮ್ಮದು ಪ್ರದರ್ಶನ ಅಷ್ಟೇ, ಯಾರೂ ತೊಂದರೆ ಕೊಡೋದಿಲ್ಲ. ಪೊಲೀಸವರು ನಿಮಗೆ ಏನು ಮಾಡೋದಿಲ್ಲ. ಅವ್ರಿಗೂ ಕೂಡ ಪೊಲೀಸವ್ರಿಗೆ ವಿಶೇಷ ಚೇತನ ಮೇಲೆ ಮಾನವೀಯತೆ ಇದೆ, ಅನುಕಂಪ ಕೂಡ ಇದೆ. ಮೇಲಧಿಕಾರಿಗೆ ಹೇಳ್ದಂಗೆ ಕೇಳ್ತಾರೆ. ಎಲ್ಲ ಒಂದು 4 ಗಂಟೆಗೆ ಎಲ್ಲ ಫುಲ್ಲು ವಿಧಾನಸೌಧ ರೋಡ್ ಇದೆ ಅಲ್ಲ, ಅಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಹೋಗ್ತೀವಿ ಅಂದರೆ ಸಾಕು. ಯಾರಿಗೂ ಜೈಕಾರ ಹಾಕಂಗಿಲ್ವಲ್ಲ, ಯಾರಿಗೂ ಮನವಿನ್ನೇ ಕೊಟ್ಬಿಡಿ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳ್ತೀನಿ, ಎಲ್ಲ ಸಂಘಟನೆಯವ್ರಿಗೆ ನಾನು ಹೇಳ್ತೀನಿ, ನೀವು ಬಕೆಟ್ ಹಿಡಿಯೋದು ಬಿಟ್ಬಿಡಿ. ಹೋಗಿ ಸನ್ಮಾನ ಮಾಡೋದು, ನಿರ್ದೇಶಕರಿಗೆ, ರಾಜ್ಯ ಆಯುಕ್ತರಿಗೆ ಸನ್ಮಾನ ಮಾಡೋದು, ಇದೆಲ್ಲ ಬಿಟ್ಬಿಡಿ. ಇವ್ರ ಕೈಲಿ ಏನೂ ಆಗೋದಿಲ್ಲ ಸ್ನೇಹಿತರೆ. ಇವತ್ತು ಈ ಬಜೆಟಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಇವ್ರ ಕೈಲಿ ಏನೂ ಆಗೋದಿಲ್ಲ. ಏನು ಮಾಡೋಕ್ಕೆ ಇವ್ರ ಕೈಲಿ ಸಾಧ್ಯವಾಗೋದಿಲ್ಲ. ಯಾಕಂದರೆ ಈ ಬಜೆಟಲ್ಲಿ ಎಲ್ಲರದು ಬಂಡವಾಳ ಗೊತ್ತಾಗ್ಬಿಡುತ್ತೆ. ಎಲ್ಲ ಪ್ರತಿಯೊಬ್ಬರದ್ದು ಬಂಡವಾಳ ಏನು ಆಗೋದಿಲ್ಲ. ಪ್ರತಿಯೊಬ್ಬರು ವಿಶೇಷ ಚೇತನ ಎಚ್ಚೆತ್ಕೊಂಡ್ರೆ ಮಾತ್ರ ಸಾಧ್ಯ. ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಉದ್ಯೋಗ ಕಲ್ಪಿಸ್ಕೊಡಿ, ಉದ್ಯೋಗಗಳು ಹುಡುಕಿ, ಇದೆಲ್ಲ ಮಾಡಿದ್ರೆ ನಿಮಗೆ ಒಂದು ಚೆನ್ನಾಗಿರುತ್ತೆ. ಒಂದು ಒಗ್ಗಟ್ಟಾಗಿ, ನಾನು ಆ ಅಧ್ಯಕ್ಷ, ನಾನು ಈ ಸಂಘಟನೆ, ನನ್ನ ಕೈಲಿ ಎಲ್ಲ ಆಗುತ್ತೆ, ಏನೂ ಆಗೋದಿಲ್ಲ, ಒಂದು ಆಗೋದೇ ಇಲ್ಲ. ನಾನು ಸ್ವಲ್ಪ ಗಂಟ್ಲು ಕಟ್ಕೊಂಡ್ಬಿಟ್ಟಿದ್ದೆ, ನನಗೆ ಹುಷಾರಿಲ್ಲ, ಏನೂ ಆಗೋದು. ಇಲ್ಲಿ ತನಕ ನೀವು ಮಾಡಿದ್ದಲ್ಲ, ಜನವರಿಯಿಂದ ಹೋದ ವರ್ಷದಿಂದ ಈ ವರ್ಷ ತನಕ ಮಾಡಿದ್ದೆಲ್ಲ ವ್ಯರ್ಥ. ಹೇಳ್ತಾರೆ ನೋಡಿ, ನಮಗೆ ಎಷ್ಟೋ ನಿರ್ದೇಶಕರು ಬಂದು ಹೋಗ್ತಾರೆ, ಸ್ವಲ್ಪ ಕಾಳಜಿ ವಹಿಸಿದ್ದು ಒಬ್ಬೊಬ್ಬರೇ ನಿಮಗೆ ಸಂಬಳ ಎಲ್ಲ ಮಾಡಿದ್ದು. VRW MRWಗೆ ಮಾನ್ಯ ಶ್ರೀಯುತ ಶ್ರೀಮತಿ KS ಲತಾ ಕುಮಾರಿ ಮೇಡಮ್ ಮಾತ್ರ ನಿಮ್ಮ ಮೇಲೆ ಅಭಿಮಾನ ಇಟ್ಟು, ಒಂದು ಅನುಕರಣೆ ಇಟ್ಟು, ಅನುಕಂಪ ಇಟ್ಟು, ವಿಕಲಚೇತನಿಗೆ ಒಂದು 3,000 ಜಾಸ್ತಿ ಮಾಡೋಣ ಅಂತ ಹೇಳಿದ್ದು ಏಕೈಕ ಅಧಿಕಾರಿ IAS ಆಫೀಸರ್ ಲತಾ ಕುಮಾರಿ ಮೇಡಮ್ ಮಾತ್ರ ನಿಮಗೆ ಮಾಡಿದ್ದು. ಬೇರೆ ಇದುವರೆಗೂ ಯಾರಾದರೂ ಮಾಡಿದರೆ ತೋರಿಸ್ತಾರೆ. ಇವತ್ತು ಜಿಲ್ಲಾಧಿಕಾರಿಗೆ ಹಾಸನದಲ್ಲಿ ಇದ್ದಾರೆ, ಅವರು ಬದಲಾವಣೆನೇ ಆಗಿಲ್ಲ. ನಾನು ಹೋಗ್ತಾ ಇರ್ತೀನಿ, ಅವ್ರು ನೋಡೋಕ್ಕೆ ಹೋಗ್ತೀನಿ ನಾನು. ಒಂದು ಸ್ವಲ್ಪ ನೀವು ಹುಡುಕಿದ್ರೂ ಒಂದು ಸ್ವಲ್ಪ ಬದಲಾವಣೆನೇ ಆಗಿಲ್ಲ, ಅವರು ಹಾಗೇ ಇದ್ದಾರೆ. ಅವ್ರಿಗೆ ವಿಕಲಚೇತನ ಏನಾದರೂ ಮಾಡಬೇಕು ಅಂತ ಇದೆ, ಆದರೆ ಇಲ್ಲಿವರೆಗೂ ಯಾರೂ ಮಾಡಲಿಲ್ಲ. ಅದರಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಬಕೆಟ್ ಹಿಡಿಯೋದು ಬಿಟ್ಬಿಟ್ಟು ನಿಮ್ಮ ಕೆಲಸ ಮಾಡಿಕೊಂಡು ಮೌನ ಪ್ರದರ್ಶನ ಮಾಡೋಣ. ಈಗ ಹೋರಾಟದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾರಿಗೂ ಹಚ್ಕೊಡ್ತಾ ಇಲ್ಲ, ಪ್ರದರ್ಶನ ಮಾಡೋಣ. ಪ್ರದರ್ಶನ ಮಾಡೋದ್ರಿಂದ ನಮಗೆ ಎಲ್ಲರಿಗೂ ಗೊತ್ತಾಗ್ತದೆ, ಓ ವಿಕಲಚೇತನ ಈ ಥರ. ಯಾರಿಗೂ ಜೈಕಾರ ಹಾಕೋದು ಬೇಡ, ಪ್ರತಿಯೊಬ್ಬರಿಗೂ ಜೈಕಾರನೇ ಹಾಕೋದು ಬೇಡ. ಇಲ್ಲಿ ತನಕ ಜೈಕಾರ ಹಾಕಿ ನಿಮಗೆ ಸುಸ್ತಾಗ್ಬಿಟ್ಟಿದೆ, ನನಗೂ ಸುಸ್ತಾಗ್ಬಿಡುತ್ತೆ. ಇನ್ನು ಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಬೇಕಾದ್ರೆ ಪ್ರತಿಯೊಬ್ಬರು ಪ್ರದರ್ಶನ ಮಾಡೋಣ. ಇದ್ರ ಬಗ್ಗೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ವತಿಯಿಂದನೂ ಕೂಡ ನಿಮಗೆ ಮನವಿ ಮಾಡ್ತಿದ್ದೀನಿ. ಧನ್ಯವಾದ.